ಧರ್ಮಸ್ಥಳದಲ್ಲಿ ಪತ್ರಕರ್ತರ ಮೇಲೆ ಹಲ್ಲೆ, ಇದರ ಬೆನ್ನಲ್ಲೇ ಪ್ರತಿಭಟನೆ ಕೂಡ ನಡೆದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಗ್ರಾಮದ ಪ್ರಮುಖರ ಜೊತೆಗೆ ದಕ್ಷಿಣ ಕನ್ನಡ ಎಸ್ಪಿ ಮತ್ತು ಎಎಸ್ಪಿ ಚರ್ಚೆಗೆ ಮುಂದಾಗಿದ್ದಾರೆ. ಪ್ರತಿಭಟನಾ ನಿರತ ಪ್ರಮುಖರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿ ಮತ್ತು ಎಎಸ್ಪಿ ಚರ್ಚೆಗೆ ಮುಂದಾಗಿರೋದು. ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್, ಎಎಸ್ಪಿ ರಾಜೇಂದ್ರ ಚರ್ಚೆಗೆ ಮುಂದಾಗಿರೋದು. ಪಶ್ಚಿಮ ವಲಯ ಐಜಿಪಿ ಅಮಿತ್ ಸಿಂಗ್ ಕೂಡ ಅಲ್ಲಿ ಬಂದಿದ್ದಾರೆ. ಆಗಮಿಸಿ ಪ್ರತಿಭಟನೆ ಮಾಡ್ತಾ ಇದ್ದಂತಹ ಗ್ರಾಮದ ಮುಖಂಡರ ಜೊತೆಗೆ ಚರ್ಚೆಗೆ ಮುಂದಾಗಿರೋದು. ಪ್ರತಿಭಟನಾ ನಿರತರ ಮನವೊಲಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಈಗ ಪ್ರತಿಭಟನೆಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ಉದ್ವಿಗ್ನಗೊಂಡಿದ್ದಂತಹ ಧರ್ಮಸ್ಥಳ ಈಗ ಶಾಂತವಾಗಿದೆ. ನೇತ್ರಾವತಿ ಬಳಿಯ ಪಾಂಗಳ ಕ್ರಾಸ್ ಬಳಿ ಗಲಾಟೆ ನಡೆದಿತ್ತು. ಈ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡುವಂತಹ ಪರಿಸ್ಥಿತಿ ಎದುರಾಯಿತು. ಹಾಗಾಗಿ ಪೊಲೀಸರು ಜನರನ್ನ ಲಾಠಿ ಚಾರ್ಜ್ ಮಾಡಿ ಅಲ್ಲಿಂದ ಚದುರಿಸಿದರು. ಇದಾದ್ಮೇಲೆ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಅಲ್ಲೂ ಕೂಡ ಗಲಾಟೆ ಆಗಿತ್ತು ಆಸ್ಪತ್ರೆ ಬಳಿ. ಇನ್ನು ಗಲಾಟೆ ಬಳಿಕ ಧರ್ಮಸ್ಥಳ ಠಾಣೆ ಬಳಿ ಪ್ರತಿಭಟನೆಯನ್ನ ಗ್ರಾಮಸ್ಥರು ನಡೆಸಿದ್ರು. ಪ್ರತಿಷ್ಠಿತ ಕುಟುಂಬದ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ ಅಂತ ಹಲ್ಲೆಯನ್ನ ಮಾಡಿದ್ರು. ಈ ಬೆನ್ನಲ್ಲೇ ಪ್ರತಿಭಟನೆ ಕೂಡ ಆಗ್ತಾ ಇತ್ತು. ಈಗ ಪ್ರತಿಭಟನೆಯನ್ನ ವಾಪಸ್ ತೆಗೆದುಕೊಳ್ಳಲಾಗಿದೆ ಎನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ಇನ್ನು ದಕ್ಷಿಣ ಕನ್ನಡ ಎಸ್ಪಿ ಅರುಣ್ ಕುಮಾರ್ ಜೊತೆಗೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಕಿರು ಸಂದರ್ಶನ ಮಾಡಿದ್ದಾರೆ. ಧರ್ಮಸ್ಥಳ ಘಟನೆ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋಕೆ ನಮ್ಮ ಜೊತೆ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಅವರು. ಸರ್, ಈ ಘಟನೆ ಬಗ್ಗೆ ಏನು ಹೇಳ್ತೀರಿ? ಇವಾಗ ಲಾ ಅಂಡ್ ಕಂಟ್ರೋಲ್ ಹೇಗಿದೆ? ಇದು ಇವತ್ತು ಸಂಜೆ ಒಂದು 5 o'clock ಯೂಟ್ಯೂಬರ್ಸ್ ಬಂದು ಅಲ್ಲಿ ಲೈವ್ ಮಾಡುವಾಗ ಸ್ಥಳೀಯರು ನಮ್ಮ ಊರಿಗೆ ಅವಹೇಳನ ಮಾಡ್ತೀರಿ ಎಂದು ಹೇಳಿಬಿಟ್ಟು ಅವರನ್ನು ಅಸಾಲ್ಟ್ ಮಾಡಿರೋ ಒಂದು ಘಟನೆ ಆಗಿದೆ. ಸೊ ಅವರು ಯೂಟ್ಯೂಬರ್ಸ್ ಬಂದು ಅವರು ಏನೇ ಮಾತಾಡಿದ್ರೇನು ಅವರನ್ನು ಅಸಾಲ್ಟ್ ಮಾಡುವ ಹಕ್ಕು ಯಾರಿಗೂ ಇರಲಿಲ್ಲ. ಸೊ ಅದರ ಮೇಲೆ ನಾವು ಪ್ರಕರಣ ತಗೊಂಡು ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ತೀವಿ. ಆ ಸಂದರ್ಭದಲ್ಲಿ ಜನ ಜಾಸ್ತಿ ಸೇರಿರುವುದರಿಂದ ಪೊಲೀಸ್ ಅಲ್ಲಿ ಸ್ಥಳೀಯವಾಗಿ ಅವರಿಗೆ ಡಿಸ್ಪರ್ಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ ಮಾತಾಡಿ, ಬಟ್ ಅದು ಕೇಳಲಿಲ್ಲ ಎಂದ ಕಾರಣಕ್ಕೆ ಒಂದು ಲಾಠಿ ಚಾರ್ಜ್ ಮಾಡಲಾಗಿದೆ. ತದನಂತರ ಒಂದು ರಿಪೋರ್ಟರು ನನಗೆ ಮಹೇಶ್ ಶೆಟ್ಟಿ, ತಿಮ್ಮರೋಡಿ ಮತ್ತು ಅವರು ಫಾಲೋವರ್ಸು ನನಗೆ ಅಸಾಲ್ಟ್ ಮಾಡಿದ್ದಾರೆ ಎಂದು ಅವರು ಹೋಗಿ ಅವರು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ. ಸೊ ಒಟ್ಟು 3 ಜನ ಯೂಟ್ಯೂಬರ್ಸ್ ಮತ್ತು ಒಂದು ಮಾಧ್ಯಮದವರು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ. ಆದರೆ ಡಾಕ್ಟರ್ಗೆ ಮಾತಾಡಿದಾಗ ಇದೆಲ್ಲ ಗ್ರೀವಿಯಸ್ ಇಂಜರಿ ಯಾವುದೂ ಇಲ್ಲ ಎಂದು ಪ್ರಥಮವಾಗಿ ಹೇಳಿದ್ದಾರೆ. ಇದನ್ನು ಮತ್ತೆ ಅವರು ವರದಿ ಮತ್ತು ವಿಡಿಯೋದಲ್ಲಿ ಏನಿದೆ ಅದನ್ನು ವೆರಿಫೈ ಮಾಡಿ ನಾವು ಅದರ ಮೇಲೆ ಕ್ರಮ ತಗೊಳ್ತೀವಿ. ಸರ್, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಈ ರೀತಿಯ ಪ್ರಚಾರಗಳು, ಅಪಪ್ರಚಾರಗಳು ಕೂಡ ಆಗ್ತಾ ಇದೆ. ಅಂಥವರಿಗೆ ಯಾವ ರೀತಿಯಾಗಿ ಎಚ್ಚರಿಕೆ? ಈಗ ಸತ್ಯ ಗೊತ್ತಾಗುವ ತನಕ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬರುವುದು ಮೇಲೆ ನಾವು ಇದು ಸತ್ಯ ಇದು ಸುಳ್ಳು ಎಂದು ಹೇಳಲಿಕ್ಕೆ ಇಟ್ ಇಸ್ ಡಿಫಿಕಲ್ಟ್ ಫಾರ್ ಅಸ್ ಆಲ್ಸೋ. ಸೊ ಈಗ ಅದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತನಿಖೆ ಮುಗಿಯೋ ತನಕ ಸೊ ಎಲ್ಲರೂ ಸ್ವಲ್ಪ ಸಮಾಧಾನವಾಗಿ ಇದ್ದರೆ ಇಟ್ ವಿಲ್ ಬಿ ಬೆಟರ್. ಸರ್, SIT ತನಿಖೆ ಬಗ್ಗೆ ಗೊಂದಲ ಸೃಷ್ಟಿಸುವಂಥ ಹಲವು ಹೇಳಿಕೆಗಳನ್ನು ಕೊಡಲಾಗ್ತಾ ಇದೆ. ಸಾಕಷ್ಟು ಜನ ಗೊಂದಲ ಆಗ್ತಾ ಇದ್ದಾರೆ, ಸತ್ಯನ ಸುಳ್ಳ ಅಂತೇಳಿ. ಅಂಥವನ್ನು ನಿಗ್ರಹ ಮಾಡೋಕ್ಕೆ ಯಾವ ರೀತಿಯ ಕ್ರಮ ಇದೆ? ದೇ ಕ್ಯಾನ್ ಫೈಲ್, ಅವರು ಸಂಬಂಧಪಟ್ಟ ಪ್ಲಾಟ್ಫಾರ್ಮ್ನಲ್ಲಿ ದೂರನ್ನು ಸಲ್ಲಿಸಬಹುದು. ಈಗ SIT ತನಿಖೆ ಆಗುವಾಗ ಅದರ ಬಗ್ಗೆ ಏನೋ ತಪ್ಪು ಮಾಹಿತಿ ಇದ್ದರೆ SITಗೆ ಒಂದು ದೂರನ್ನು ಕೊಡಬಹುದು.
ದೆನ್ ಅಥವಾ ಈ ಯಾರೋ ಅವಹೇಳನ ಮಾಡ್ತಾರೆ ಅಂದರೆ ಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಬಹುದು, ಅಥವಾ ಯಾವುದೇನೋ ಅಬ್ಸೀನ್ ಕಂಟೆಂಟ್ ಏನೋ ಇದೆಯೇ ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟನ್ನು ಕೊಡಬಹುದು. ಸೊ ಯಾವ ಇನ್ಸ್ಟೆನ್ಸ್ ಇದೆಯೋ ಅದರ ಮೇಲೆ ಅವ್ರು ದೂರು ಕೊಟ್ಟರೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ತೀವಿ. ನಾಳೆಯಿಂದ ನಡೆಯುವಂಥ SITಗೆ ಪ್ರಕ್ರಿಯೆಗೆ ಪೊಲೀಸ್ ಭದ್ರತೆ ಯಾವ ರೀತಿಯಾಗಿರುತ್ತೆ, ಯಥಾಸ್ಥಿತಿ ಅಥವಾ ಹೆಚ್ಚಿನ ಭದ್ರತೆಯನ್ನು ಕೊಡ್ತೀರಾ ಹೇಗೆ? ನಾಳೆ ಅಲ್ಲಿ SITಗೆ ಈಗಾಗಲೇ ನಾವು ಅಡಿಕ್ವೇಟ್ ಬಂದೋಬಸ್ತನ್ನು ಕೊಟ್ಟಿದ್ದೀವಿ. ಈ ಲೋಕಲ್ ಆಗಿ ಬಂದೋಬಸ್ತನ್ನು ಮಾಡಲಿಕ್ಕೆ ಅಡಿಷನಲ್ ಫೋರ್ಸಸ್ಸನ್ನು ಲೋಕಲ್ ಬಂದೋಬಸ್ತಿಗೆ ನಾವು ಕರೆಸ್ಕೊಳ್ತೀವಿ. ಸರ್, ಈ ವಿಚಾರಕ್ಕೆ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಈಗ ಗಲಾಟೆಗೆ ಕರೆಯೋದು, ಬೇರೆ ಬೇರೆ ಪ್ರಚೋದನೆ ಕೊಡೋದು, ಇಂಥ ವಿಚಾರಗಳು ಆಗ್ತಾ ಇದೆ ಕಳೆದ ಇಷ್ಟು ದಿನಗಳಿಂದ. ಅಂಥವ್ರನ್ನ ಕರೆಸಿ ಠಾಣೆಗೆ ಕರೆಸಿ ಎಚ್ಚರಿಕೆ ಕೊಡೋದು, ಈ ರೀತಿಯ ಪ್ರೊಸೀಜರ್ ಏನಾದರೂ ಆಗ್ತಾ ಇದೆ? ಇಲ್ಲ, ಹೌದು. ಈಗ ಹಲವು ಕೇಸ್ಗಳು ಮಾಡಿದ್ದೀವಿ. ಎಷ್ಟು ಸಂಖ್ಯೆ ಎಂದು ನನಗೆ ಈಗ ಸ್ಪೆಸಿಫಿಕ್ ಆಗಿ ನಂಬರ್ ಗೊತ್ತಿಲ್ಲ. ಹಲವು ಕೇಸಸ್ ಮಾಡಿದ್ದೀವಿ. ಅವರಿಗೆ ಯಾರ್ಯಾರು ಪ್ರಚೋದನೆ ಕೊಡ್ತಾ ಇದ್ದಾರೋ ಅವರಿಗೆಲ್ಲ ನೋಟಿಸಸ್ ಇಶ್ಯೂ ಮಾಡಿದ್ದೀವಿ. ಮುಂದೆ ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಇವತ್ತು ಸ್ಟೇಷನ್ ಮುಂಭಾಗ ಸಾಕಷ್ಟು ಮಂದಿ ಭಕ್ತರು ಒಂದು ಆಗ್ರಹವನ್ನು ವ್ಯಕ್ತಪಡಿಸಿದರು. ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಕುಟುಂಬದ ತೇಜೋವಧೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅವರಿಗೇನು ಭರವಸೆ ಕೊಟ್ಟಿದ್ದೀರಿ? ಈಗ ನಾವು ಭರವಸೆ ಯಾರಿಗೂ ಎರಡು ಕಡೆಗೂ ಒಂದೇ ಹೇಳಿದ್ದೀವಿ. ನಿಮ್ಮ ದೂರನ್ನು ಏನಿದೆಯೋ, ನಿಮ್ಮ ವಾಟ್ ಎವರ್ ಏನು ದೂರು ಇದೆಯೋ ನಿಮಗೆ, ಆ ದೂರನ್ನು ಲಿಖಿತವಾಗಿ ಕೊಡಬಹುದು. ಲಿಖಿತವಾಗಿ ಕೊಟ್ಟ ಮೇಲೆ ವಾಟ್ ಈಸ್ ದ ಲೀಗಲ್ ಪ್ರೊಸೀಜರ್, ಕಾನೂನಾತ್ಮಕವಾಗಿ ಏನು ಮಾಡಬಹುದು. ಈಗ ಅಪಪ್ರಚಾರ ಎಂದರೆ ಡಿಫಮೇಷನ್, ಇಟ್ ಇಸ್ ಅ ಪ್ರೈವೇಟ್ ಕೇಸ್, ಸಿವಿಲ್ ಕೋರ್ಟ್ನಲ್ಲಿ ಕೊಡಬೇಕಾಗಿದೆ. ಸೊ ಅದನ್ನ ಮೇಲೆ ನಾವು ಅವರಿಗೆ ಸಂಬಂಧಪಟ್ಟ ಲೀಗಲ್ ಪ್ರೊಸೀಜರ್ಗೆ ಗೈಡ್ ಮಾಡ್ತೀವಿ. ಲಿಖಿತವಾಗಿ ಕೊಡದೆ ಅವರು ಹೋಗಿ ಯಾರನ್ನು ಅಸಾಲ್ಟ್ ಮಾಡೋದು, ಇಟ್ ಇಸ್ ನಾಟ್ ದಿ ರೈಟ್ ಪಾತ್. ಎರಡು ಕಡೆನೂ ದೇ ಕೆನಾಟ್ ಅಸಾಲ್ಟ್ ಯೂಟ್ಯೂಬರ್ಸ್ ಆಲ್ಸೋ, ನೋ ಬಡಿ ಕ್ಯಾನ್ ಅಸಾಲ್ಟ್ ಮೀಡಿಯಾ ಆಲ್ಸೋ. ಸೊ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ನಾವು ಕ್ರಮ ತಗೊಳ್ತೀವಿ. ಇದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹೇಳಿಕೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶನ್, 8ನೇ ದಿನದ ಬಹುದೊಡ್ಡ ಕಾರ್ಯಾಚರಣೆ ಬಂದು ನಿಂತ್ಕೊಂಡಿರುವಂತದ್ದು ಈ ಹಂತದಲ್ಲಿ ಇವತ್ತಾಗಿರುವಂತಹ ಈ ಬೆಳವಣಿಗೆ ಯಾಕೆ ಅನ್ನುವಂತಹ ಸಹಜ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕೂಡ ಮೂಡುತ್ತೆ. ಅದರಲ್ಲೂ ಕೂಡ ಮಾಧ್ಯಮದವರ ಮೇಲೆ ಅಲ್ಲಿನ ಸ್ಥಳೀಯರು ಯಾಕಾಗಿ ಹಲ್ಲೆಗೆ ಮುಂದಾದ್ರು ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಈಗ ಪ್ರತಿಭಟನಾ ನಿರತರ ಮಹತ್ವದ ಬೇಡಿಕೆ ಆದ್ರೂ ಏನು ಒತ್ತಾಯ ಮಾಡ್ತಾ ಇದ್ದಾರೆ? ಅರುಣ್, ಇವತ್ತು 8ನೇ ದಿನದ ಉತ್ಖನನ ಕಾರ್ಯವಾಗಿ ಸುಮಾರು 4 ಗಂಟೆಗೆ ಅನಾಮಿಕ ವ್ಯಕ್ತಿಯನ್ನ SIT ಅವರು ಇಲ್ಲಿಂದ ಕರ್ಕೊಂಡು ಹೋಗಿದ್ರು. ಈ ಘಟನೆ ಆಗಿರುವಂಥದ್ದು ಸಂಜೆ ಸುಮಾರು 6:30 ವೇಳೆಗೆ ನೇತ್ರಾವತಿಯ ಪಾಂಗಳ ಕ್ರಾಸ್ ಎಂಬಲ್ಲಿ ಬಿಗ್ ಬಾಸ್ ಸ್ಪರ್ಧಿ ರಜತ್ ಎಂಬುವರನ್ನ ಯೂಟ್ಯೂಬರ್ಸ್ಗಳು ಇಂಟರ್ವ್ಯೂ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಬಂದಂಥ ಕೆಲ ವ್ಯಕ್ತಿಗಳು ಅವರ ಮೇಲೆ ಹಲ್ಲೆ ಮಾಡ್ತಾರೆ. ಆನಂತರವಾಗಿ ಮಾರಣಾಂತಿಕವಾಗಿ ಹಲ್ಲೆ ಆಗುತ್ತೆ. ಜೊತೆಗೆ ಅವರನ್ನ ಬೇರೆ ಜನರು ಅಂದ್ರೆ ಅವರ ಪರವಾಗಿ ಅವರು ಬಂದಾಗ ಎರಡೂ ಕಡೆಯವರು ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನರು ಜಮಾವಣೆಗೊಳ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಚದುರಿಸೋಕೆ ಹರಸಾಹಸ ಪಡ್ತಾರೆ. ಕೊನೆಗೆ ಲಘು ಲಾಠಿ ಚಾರ್ಜ್ ಅನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಾಗುತ್ತೆ. ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ಧರ್ಮಸ್ಥಳದಲ್ಲಿ ಪರಿಸ್ಥಿತಿ ಶಾಂತವಾಗಿದೆ. ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಧರ್ಮಸ್ಥಳದಲ್ಲಿ ಹಾಕಲಾಗಿದೆ. ಧರ್ಮಸ್ಥಳ ಪೊಲೀಸ್ ಠಾಣೆಗೆ IGP ಅಮಿತ್ ಸಿಂಗ್ ಮತ್ತು SP ಡಾಕ್ಟರ್ ಅರುಣ್ ಬಂದು ಇಲ್ಲಿ ಸಭೆಗಳನ್ನ ಮಾಡಿದ್ದಾರೆ. ಇಲ್ಲಿಯ ಸ್ಥಳೀಯರ ಜೊತೆ ಸಭೆಯನ್ನ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಸ್ಥಳೀಯರು ಧರ್ಮಸ್ಥಳ ಪೊಲೀಸ್ ಠಾಣೆಯ ಮುಂಭಾಗ ಒಂದು ಪ್ರತಿಭಟನೆ ಮಾಡಿದ್ರು. ಯಾಕೆಂದ್ರೆ ಹಲವು ವಿಚಾರಗಳನ್ನು ಇಟ್ಕೊಂಡು ಕ್ಷೇತ್ರವನ್ನ ಅವಹೇಳನ ಮಾಡಲಾಗ್ತಾ ಇದೆ. ಒಂದು ಕುಟುಂಬದ ತೇಜೋವಧೆ ನಿರಂತರವಾಗಿ ಆಗ್ತಾ ಇದೆ. ಸುಳ್ಳು ಸುದ್ದಿಗಳನ್ನು ಹಬ್ಬಿಸಲಾಗ್ತಾ ಇದೆ. ಅಂಥವರ ವಿರುದ್ಧ ಕೂಡ ಕ್ರಮವನ್ನ ಕೈಗೊಳ್ಳಬೇಕೆಂಬ ಆಗ್ರಹವನ್ನು ಮಾಡಿದ್ರು. ಅವರ ಮನವಿಯನ್ನ ಕೂಡ SP ಅವರು ಪಡ್ಕೊಂಡಿರುವಂತದ್ದು. SP ಅವರು ನ್ಯೂಸ್ 18 ಜೊತೆ ಮಾತಾಡಿದಾಗ ಅವರು ಹೇಳ್ತಾ ಇರೋದು ಅಷ್ಟೇ, ಎರಡೂ ಕಡೆಗಳ ಮನವಿಗಳನ್ನ ತೆಗೆದುಕೊಂಡಿದ್ದೇವೆ. ಎರಡೂ ಕಡೆಯವರು ಯಾರ್ದಾದ್ರೂ ಮೇಲೆ ಆರೋಪ ಇದ್ರೆ ಅದಕ್ಕೆ ಪೊಲೀಸ್ ಠಾಣೆಗೆ ಬಂದು ಇಲ್ಲಿ ದೂರನ್ನು ಕೊಡಬೇಕು. ಕಾನೂನು ಮೂಲಕವಾಗಿ ಅದಕ್ಕೆ ಉತ್ತರವನ್ನು ಪಡ್ಕೊಳ್ಬೇಕು. ಮತ್ತು ಅವರು ದೂರು ಮಾಡುವಂತಹ ವ್ಯಕ್ತಿಗಳು ಏನಾದರೂ ಅಪರಾಧ ಮಾಡಿದ್ರೆ, ಆರೋಪಿಗಳೇ ಆಗಿದ್ರೆ ಅವರನ್ನ ಸೂಕ್ತವಾದ ಕ್ರಮವನ್ನ ಕೈಗೊಳ್ತೀವಿ. ಅದು ಬಿಟ್ಟು ಯಾರಿಗೂ ಕೂಡ ಹಲ್ಲೆ ಮಾಡುವಂತಹ ಅಧಿಕಾರ ಇಲ್ಲ ಅನ್ನೋದನ್ನ SP ಅವರು ಕೂಡ ಹೇಳಿರುವಂತದ್ದು. ಸದ್ಯ ಯೂಟ್ಯೂಬರ್ಸ್ ಅಂದ್ರೆ 3 ಮಂದಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಆಗಿದೆ. ಜೊತೆಗೆ ಒಬ್ಬ ಮಾಧ್ಯಮ ಪ್ರತಿನಿಧಿಯ ಮೇಲೆ ಬೆನಕಾವ್ ಹಾಸ್ಪಿಟಲ್ ಮುಂಭಾಗ ಕಿಡಿಗೇಡಿಗಳು ಹಲ್ಲೆಯನ್ನ ಮಾಡಿದ್ದಾರೆ. ಎರಡೂ ಕಡೆಯಿಂದ ಈಗ ಪೊಲೀಸ್ ಕಂಪ್ಲೇಂಟ್ ಲಾಡ್ಜ್ ಆಗಿರುವಂತದ್ದು. ವಿಡಿಯೋಗಳನ್ನ ಆಧರಿಸಿ ಪೊಲೀಸರು ಈಗ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಜೊತೆಗೆ ಯಾರೇ ಕೂಡ ಏನಾದರೂ ಆರೋಪಗಳಿದ್ರೆ ಅಥವಾ ಆಕ್ಷೇಪಗಳಿದ್ರೆ ನೇರವಾಗಿ ಪೊಲೀಸ್ ಠಾಣೆಗೆ ಬಂದು ದೂರನ್ನು ಕೊಡಿ. ಆದ್ರೆ ಈ ಕಾನೂನನ್ನ ಕೈಗೆ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಪೊಲೀಸರು ಆಸ್ಪದವನ್ನ ಕೊಡುವುದೇ ಇಲ್ಲ ಎಂಬ ಮಾತುಗಳನ್ನು SP ಅವರು ಎರಡೂ ಕಡೆಯವರಿಗೆ ಹೇಳಿರುವಂತದ್ದು. ಅರುಣ್, ಓಕೆ ಕಿಶನ್, ಈಗ ಈ ಪಾಂಗಳ ಕ್ರಾಸ್ನಲ್ಲಿ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂಗೆ ಏನಾದರೂ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ? ಯಾಕಂದ್ರೆ ಬಹಳಷ್ಟು ಸೂಕ್ಷ್ಮವಾದಂತಹ ಪ್ರಕರಣ ಆಗಿರೋದ್ರಿಂದ ಅಷ್ಟೇ ಮಹತ್ವವಾದಂತಹ ಕಾರ್ಯಾಚರಣೆ ನಡೀತಾ ಇದೆ. ಇನ್ನೂ ಹಲವು ದಿನಗಳ ಕಾಲ SIT ಅಧಿಕಾರಿಗಳು ಸೇರಿದಂಗೆ ಉಳಿದಂತಹ ಎಲ್ಲ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಕೂಡ ಈ ಕಾರ್ಯಾಚರಣೆಯನ್ನು ಮುಂದುವರಿಸಬೇಕಾಗತ್ತೆ. ಸೊ ಹಾಗಾಗಿ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸಬಾರದು. ಸೊ ಹಾಗಾಗಿ ಏನಾದರೂ ಆಕ್ಷನ್ ಆಗ್ತಾ ಇದೆಯಾ?
ಅರುಣ್, ಪಾಂಗಳ ಕ್ರಾಸ್ ಅಲ್ಲಿ ಆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಎಸ್ ಪಿ ಅವರು ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ವಿಡಿಯೋವನ್ನ ಆಧರಿಸಿ ಯಾರೆಲ್ಲ ಅಲ್ಲಿ ಕೃತ್ಯವನ್ನ ಮಾಡಿದ್ದಾರೆ ಅಂಥವ್ರ ವಿರುದ್ಧ ಕ್ರಮವನ್ನ ಕೈಗೊಳ್ತೀವಿ. ಈಗಾಗಲೇ ತನಿಖೆಗಳು ಕೂಡ ಆರಂಭಗೊಂಡಿದೆ. ಜೊತೆಗೆ ಅಲ್ಲಿ ನಡೆದಂತಹ ಕಲ್ಲು ತೂರಾಟದಲ್ಲಿ ಸುಮಾರು 2 ವಾಹನಗಳಿಗೆ ಕೂಡ ಜಖಮಾಗಿದೆ. ಇದರ ವಿಡಿಯೋ ಕೂಡ ಪೊಲೀಸರ ಬಳಿ ಇರುವಂತದ್ದು. ವಿಡಿಯೋವನ್ನ ಆಧರಿಸಿ ಆರೋಪಿಗಳ ಪತ್ತೆಗಾಗಿ ಈಗ ಕ್ರಮವನ್ನ ಬೀಸಿದ್ದಾರೆ. ಸುಮಾರು 3 ಮಂದಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿರುವಂತದ್ದು. ಅವರನ್ನ ಸ್ಥಳೀಯ ಬೆನಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈಗಾಗಲೇ ಎಸ್ಪಿ ಅವರು ಕೊಟ್ಟಂತ ಹೇಳಿಕೆ ಪ್ರಕಾರವಾಗಿ ಹಲ್ಲೆಗೊಳಗಾದವರಂತ ಯಾವುದೇ ಆರೋಗ್ಯ ಪರಿಸ್ಥಿತಿ ಅದು ಚೆನ್ನಾಗಿದೆ, ಯಾವುದೇ ರೀತಿಯಾಗಿ ಗಂಭೀರವಾಗಿ ಗಾಯ ಆಗಿಲ್ಲ ಅನ್ನೋದನ್ನ ವೈದ್ಯರು ಹೇಳ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಗಾಯಾಳುಗಳ ಸ್ಥಿತಿ ಅದು ಯಥಾಸ್ಥಿತಿ ಆಗಿರುವಂತದ್ದು. ಜೊತೆಗೆ ಯಾವುದೇ ರೀತಿಯಾಗಿ ಕಾನೂನು ಕ್ರಮವನ್ನ ಕೈಗೊಳ್ಳಬಾರದು ಮತ್ತು ಕಾನೂನನ್ನ ಕೈಗೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಯಾರು ಕೂಡ ಮಾಡಬಾರದು ಎಂಬ ಎಚ್ಚರಿಕೆಯನ್ನ ಅರುಣ್ ಕುಮಾರ್ ಅವರು ಕೊಟ್ಟಿರುವಂತದ್ದು. ಈಗ SITಯ ತನಿಖೆ ಬಗ್ಗೆ ಸಾಕಷ್ಟು ಗೊಂದಲಗಳು ಕೂಡ ಆಗ್ತಾ ಇದೆ. ಅಂಥವರ ವಿರುದ್ಧ ಕೂಡ ಕ್ರಮವನ್ನ ಕೈಗೊಳ್ಳೋದಾಗಿ SP ಅವರು ಭರವಸೆಯನ್ನು ಕೊಟ್ಟಿರುವಂತದ್ದು. ಅರುಣ್.